ಹೇಗಿರುತ್ತೆ ಅಂತಂದಾಗ ನಾವು ಹಂತವಾಗಿ ಹೇಗೆ ಕಲಿತೀವಿ ಮತ್ತೆ ನಾವು ಯಾವ ಹಂತಕ್ಕೆ ಹೋಗ್ತೀವಿ ಆ ರೀತಿ ಒಂದು ಶಿಕ್ಷಣವನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ನಾವೀಗ ಒಂದು ಬುಡಕಟ್ಟು ಸಮುದಾಯಗಳನ್ನು ಬರ್ತೀವಿ. ಯಾಕಂದ್ರೆ ನಮ್ಮ ವಾಲ್ಮೀಕಿ ಬುಡಕಟ್ಟು ಆಶ್ರಮ ಶಾಲೆಯಲ್ಲಿ ಹೆಚ್ಚು ಬುಡಕಟ್ಟು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ಅದರಿಂದ ನಾವು ಅದನ್ನ ನೋಡ್ತಾ ಇದ್ದೀವಿ. ಇವ್ರು ಯಾರು ಗೊತ್ತಾ? ನಮ್ಮ ರಾಷ್ಟ್ರಪತಿ. ಇವರು ನಮ್ಮ ರಾಷ್ಟ್ರಪತಿ ಅಂತ ಅಂದ್ರೆ ನಾವು ಬುಡಕಟ್ಟು ಸಮುದಾಯದಲ್ಲಿ ಆಗಿರ್ತಕ್ಕಂಥ ಒಬ್ಬ ರಾಷ್ಟ್ರಪತಿ ಇವರು. ಹಾಗಾಗಿ ನಾವು ಕೂಡ ಹೇಗೆ ಒಂದು ಶಿಕ್ಷಣದಿಂದ ಮುಂದೆ ಹೋಗ್ತೀವಿ ಹಾಗೆ ನಾವು ಮುಂದೆ ಹೋಗ್ತಾ 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 ನಮ್ಮ ಈ ರೀತಿ ಒಂದು ಹಂತಕ್ಕೆ ಬರ್ತೀವಿ. ಹಾಗಾಗಿ ನಮ್ಮ ಸಮುದಾಯಗಳಲ್ಲಿ ಈ ರೀತಿ ಒಂದು ರಾಷ್ಟ್ರಪತಿ ಆಗಿರೋದು ನಮಗೆ, ನಮ್ಮ ದೇಶಕ್ಕೆ, ನಮ್ಮ ಬುಡಕಟ್ಟು ಸಮುದಾಯಕ್ಕೆ ಒಂದು ಹೆಮ್ಮೆಯಾದಂತ ಒಂದು ವಿಚಾರ ಇದು. ಹಾಗಾಗಿ ನಾವು ಕೂಡ ಒಂದು ಶಿಕ್ಷಣದಲ್ಲಿ ಮುಂದುವರಿತಾ ನಾವು ಕೂಡ ಒಂದು ಹಂತಕ್ಕೆ ಹೋಗ್ಬೇಕು, ನಾವು ಒಂದು ಸ್ಥಾನಕ್ಕೆ ಹೋಗ್ಬೇಕಂತಕ್ಕಂಥ ನಾವು ಹಿಂದಿಂದಲೇ ರೂಢಿ ಮಾಡ್ಕೋಬೇಕು. ಯಾಕಂತಂದ್ರೆ ನಾವು ಶಿಕ್ಷಣದಿಂದ ವಂಚಿತರಾದ್ರೆ ನಾವು ಹಿಂದೆನೆ ಉಳಿತೀವಿ, ಆಯ್ತಾ? ಯಾಕಂತಂದ್ರೆ ಇವ್ರು ನೋಡಿ, ಶಿಕ್ಷಣ ಇದ್ದದ್ರಿಂದ ತಾನೇ ಇಷ್ಟು ಮಟ್ಟಿಗೆ ದೊಡ್ಡ ಒಂದು ಹುದ್ದೆಯಲ್ಲಿದ್ದಾರೆ. ಈಗ ನಮ್ಗೆ ಎಷ್ಟು ಖುಷಿ ಆಗ್ತಿದೆ ಅಲ್ವಾ? ಹಾಗಾಗಿ ನೀವು ಕೂಡ ನಮ್ಮ ಸಮುದಾಯ ಕೂಡ ಸೇರಿ ನಾವು ಶಿಕ್ಷಣವನ್ನು ಪಡ್ಕೋಬೇಕು, ಉತ್ತಮ ರೀತಿಯ ಶಿಕ್ಷಣದಿಂದ ನಾವು ಮುಂದೆ ಸಾಗಬೇಕು ಅಂತಕ್ಕಂಥದ್ದು ನಾವು ಒಂದಷ್ಟು ವಿಚಾರಗಳನ್ನು ನಿಮಗೆ ಹೇಳ್ತಾ ಇದ್ದೀವಿ. ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ ನಮ್ಮ ಹಾಡಿಗಳಲ್ಲಿ ಶಿಕ್ಷಣದಿಂದ ಎಷ್ಟೊಂದು ಸಮಸ್ಯೆಗಳನ್ನ ಅನುಭವಿಸ್ತೀವಿ. ಕೆಲವೊಂದು ಸಂದರ್ಭಗಳನ್ನ ನಮಗೆ ಕೆಲವೊಂದು ಯೋಜನೆಗಳು ಪಡೆಯಲಿಕ್ಕೆ ಹೇಳ್ತಾ ಇರ್ತಾರೆ. ಹೌದಾ, ನೀವು ಶಿಕ್ಷಣ ಪಡ್ಕೊಳ್ಳಿ, ಈ ಯೋಜನೆಗಳು ಸಿಗ್ತವೆ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ನಾವು ಪ್ರತಿಯೊಂದು ಯೋಜನೆ, ಸರ್ಕಾರದ ಕೆಲವೊಂದು ಕಾರ್ಯಕ್ರಮಗಳು ನಮ್ಗೆಲ್ಲ ಆಗ್ಬೇಕಾದ್ರೆ ನಾವು ಶಿಕ್ಷಣವನ್ನ ಪಡೆಯಲೇಬೇಕು. ಯಾಕಂತಂದ್ರೆ ಈ ಒಂದು ಚಿಕ್ಕ ಏಜಿನಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಪಡೆದ್ರೆ ಮುಂದಿನ ಜೀವನದಲ್ಲಿ ಹಂತ ಹಂತವಾಗಿ ಬೆಳೀತಾ ಅಂತ ಬಂದಾಗ ಏನಾಗುತ್ತೆ, ಒಂದು ಸರ್ಕಾರಿ ನೌಕರಿಯೋ ಅಲ್ಲ ಇನ್ನೊಂದು ಹುದ್ದೆನೋ ಅಥವಾ ಯಾವುದೋ ಒಂದು ಕೆಲಸನೋ ನಿಮ್ಮ ಜೀವನ ರೂಪಿಸ್ಕೊಳ್ಳೋಕೆ ಶಿಕ್ಷಣ ಮುಖ್ಯ ಆಗುತ್ತೆ. ಹಾಗಾಗಿ ನಮ್ಮ ರಾಷ್ಟ್ರಪತಿ ಕೂಡ ಹಾಗೆ ನಮ್ಮ ಹಂತದ ಜೀವನದಲ್ಲಿ ಬಂದು ಒಂದು ಉನ್ನತವಾದಂತ ನಮ್ಮ ದೇಶದಲ್ಲಿ ಗೌರವಾನ್ವಿತ ಒಂದು ಸ್ಥಾನದಲ್ಲಿ ಇದ್ದಾರೆ ಅಂತ ಅಂದ್ರೆ ಅದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮೇಡಮ್. ಅವರು ಕೂಡ ನಮಗೆ ಒಂದು ಬುಡಕಟ್ಟು ಸಮುದಾಯ ಇಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬರ್ತಾರೆ. ಸುಮಾರು ರಾಜ್ಯಗಳಲ್ಲಿ ನಮ್ಮ ಬುಡಕಟ್ಟು ಸಮುದಾಯಗಳು ಇದ್ದಾರೆ. ಅವರೊಟ್ಟಿಗೆ ನಾವು ನಮ್ಮ ಈ ಭಾಗಗಳಲ್ಲಿ ಮೈಸೂರಾಗ್ಲಿ, ಕೊಡಗಾಗ್ಲಿ, ಚಾಮರಾಜನಗರ ಆಗ್ಲಿ, ನಾವು ಇಲ್ಲಿ ಒಂದು 3-4 ತರದ ಬುಡಕಟ್ಟು ಸಮುದಾಯಗಳು ಬರ್ತೀವಿ. ಅದರಲ್ಲಿ ಜೇನುಕುರುಬ, ಸೋಲಿಗ, ಕಾಡಕುರುಬ, ಎರವ, ಪಡಿಯ, ಹೀಗೆ ಹಲವಾರು ಸಮುದಾಯಗಳಿದೆ. ಹಾಗೆ ಕೂಡ ಇವರು ಒಂದು ಬುಡಕಟ್ಟು ಸಮುದಾಯದಲ್ಲಿ ಇರ್ತಕ್ಕಂಥ ಒಂದು ರಾಷ್ಟ್ರಪತಿಗಳು. ಹಾಗಾಗಿ ನಾವು ಇವನ್ನ ನೋಡಿ ನಮಗೆ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ನಾವು ನಮ್ಮ ಇತರೆ ರಾಜ್ಯಗಳಿಂದ ಹೋಗಿದ್ದಾರೆ ಅಂತಕ್ಕಂಥದ್ದು ರಾಷ್ಟ್ರಪತಿ ಒಂದು ಸಂತೋಷದ ವಿಚಾರ ಆಗಿರುತ್ತೆ. ಹಾಗಾಗಿ ನೀವು ಕೂಡ ಶಿಕ್ಷಣವನ್ನು ಚೆನ್ನಾಗಿ ಪಡೆಯಿರಿ, ಚೆನ್ನಾಗಿ ತಗೊಂಡು ಮುಂದೆ ಹೋಗಿ ನಿಮ್ಮ ಕನಸುಗಳನ್ನು ಇಟ್ಟುಕೊಂಡು ಮುಂದೆ ಸಾಗಿ ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.